ಸರ್ಕಾರದ ಈ ಪುನರ್ವಸತಿ ತಾರತಮ್ಯಕ್ಕೆ ಬೆಳಗಾವಿಯಲ್ಲೂ ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರದ ವಿರುದ್ಧ ಬೆಳಗಾವಿ ಕಲ್ಯಾಣ ನಗರದ ಸಂತ್ರಸ್ತರು ಸಿಡಿದೆದ್ದಿದ್ದಾರೆ. ಅತಿವೃಷ್ಟಿಗೆ ಬೆಳಗಾವಿಯಲ್ಲಿ 381 ಮನೆಗಳು ಹಾನಿಯಾಗಿರುವುದು. ಕೇವಲ 1,20,000 ಪರಿಹಾರ ಕೊಟ್ಟು ಸರ್ಕಾರ ಕೈ ತೊಳ್ಕೊಂಡಿದೆ. ಮನೆ ಕೊಡೋದಾಗಿ ಘೋಷಣೆ ಮಾಡಿ ಸೈಲೆಂಟ್ ಆಗಿದ್ದಾರೆ. ಮನೆ ಇಲ್ಲದೆ ಮಠ ಬಾಡಿಗೆ ಮನೆಗಳಲ್ಲಿ ವಾಸ ಇದ್ದೀವಿ, ಅವರಿಗೆ ಒಂದು ನ್ಯಾಯ ನಮಗೆ ಒಂದು ನ್ಯಾಯವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಬೆಳಗಾವಿ ಕಲ್ಯಾಣ ನಗರದ ಸಂತ್ರಸ್ತರಾದ ರೇಣುಕಾ ಮಳ್ಳಿ, ಈರವ್ವ ಮಳ್ಳಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಬ್ರಿಗೊಂದು ನ್ಯಾಯ ಮತ್ತೊಬ್ಬರಿಗೆ ಇನ್ನೊಂದು ನ್ಯಾಯ ಅನ್ನೋ ಹಾಗಾಗಿದೆ ಸರ್ಕಾರ ಇಡ್ತಾ ಇರೋ ಹೆಜ್ಜೆ. ಅತಿವೃಷ್ಟಿಯಿಂದಾಗಿ ಮನೆ ಕಳ್ಕೊಂಡವರು ಬೆಳಗಾವಿಯಲ್ಲಿ ಸಿಡಿದೆದ್ದಿದ್ದಾರೆ ಸರ್ಕಾರದ ವಿರುದ್ಧ. ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕೇರಳದ ವಲಸಿಗರು ಏನು ನೆಲೆಸಿದ್ರು ಕೋಗಿಲೆ ಲೇಔಟ್ನಲ್ಲಿ, ಅವರನ್ನು ಈಗಾಗಲೇ ಅವರ ಮನೆಗಳನ್ನು ಸರ್ಕಾರ ತೆರವು ಮಾಡಿತ್ತು. ತೆರವು ಮಾಡಿದ ಬಳಿಕ ಈಗ ಆ ಎಲ್ಲ ವಲಸಿಗರಿಗೆ ಮನೆ ಕೊಡೋಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಆದರೆ ಈ ವರ್ಷ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆಗೆ ಬೆಳಗಾವಿ ಜಿಲ್ಲೆಯಲ್ಲಿ 383 ಮನೆಗಳು ಹಾನಿಯಾಗಿರುವಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ನೆರೆ ಸಂತ್ರಸ್ತರು ಈಗಾಗಲೇ ಮಠದಲ್ಲಿ, ದೇವಸ್ಥಾನಗಳಲ್ಲಿ ಹಾಗೂ ಬಾಡಿಗೆ ಮನೆಗಳಲ್ಲಿ ವಾಸ ಆದರೂ ಕೂಡ ಈವರೆಗೂ ಇವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರ 6 ತಿಂಗಳಾದರೂ ಕೂಡ ಇವರೆಗೂ ಮನೆ ಕೊಟ್ಟಿಲ್ಲ. ಆದರೆ ಕೇರಳದಲ್ಲಿರ್ತಕ್ಕಂಥ ವಲಸಿಗರಿಗೆ ಏನು ಮನೆ ಕೊಡುವ ಮೂಲಕ ರಾಜ್ಯ ಸರ್ಕಾರ ಈ ಭಾಗದ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಈಗ ಬೆಳಗಾವಿಯ ಕಲ್ಯಾಣ ನಗರದಲ್ಲಿರುವಂಥ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಕಳೆದ ಜೂನ್ ಜುಲೈನಲ್ಲಿ ಏನು ಮಳೆ ಧಾರಾಕಾರ ಮಳೆ ಆಯಿತು, ಈ ವರ್ಷ ವಾಡಿಕೆಗಿಂತಲೂ ಅತಿ ಹೆಚ್ಚು ಮಳೆ ಬೆಳಗಾವಿಯಲ್ಲಿ ಸುರಿದಿರುವಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲೆ ಅಂತ ಒಟ್ಟು 383 ಸಂಪೂರ್ಣವಾಗಿ ಮನೆ ಹಾಳಾಗಿರುವಂಥದ್ದು, ಮನೆ ಹಾನಿಯಾಗಿರುವಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ನಿವಾಸಿಗಳು ಮನೆಗಳನ್ನು ಬಿಟ್ಟು ಈಗಾಗಲೇ ಕೆಲವೊಂದು ನಿವಾಸಿಗಳು ದೇವಸ್ಥಾನಗಳಲ್ಲಿದ್ದರೆ, ಇನ್ನು ಕೆಲವೊಂದು ನಿವಾಸಿಗಳು ಬಾಡಿಗೆ ಮನೆಗಳಲ್ಲಿ, ಮತ್ತಷ್ಟು ನಿವಾಸಿಗಳು ಮಠಗಳಲ್ಲಿ ಇರುವಂಥದ್ದು. ಹೀಗಾಗಿ ಇವರಿಗೆ ಈಗಾಗಲೇ NDRF ನಾರ್ಮ್ಸ್ ಪ್ರಕಾರ 1,20,000 ರೂಪಾಯಿ ಪರಿಹಾರವನ್ನು ಮಾತ್ರ ಕೇಂದ್ರ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಜೊತೆಗೆ ಮನೆ ಒಂದು ಕೊಡ್ತೀವಿ ಅಂತ ಹೇಳಿ ಇವರು ಕೂಡ ಮನೆ ಕೊಡುವ ಕೆಲಸವನ್ನು ಜಿಲ್ಲಾಡಳಿತ ಆಗಲಿ ಅಥವಾ ಸರ್ಕಾರ ಆಗಲಿ ಮಾಡಿಲ್ಲ. ಹೀಗಾಗಿ ಸಹಜವಾಗಿ ನೆರೆ ಸಂತ್ರಸ್ತರ ಆಕ್ರೋಶಕ್ಕೂ ಕೂಡ ಜಿಲ್ಲಾಡಳಿತ ಹಾಗೂ ಸರ್ಕಾರ ಕೂಡ ಕಾರಣವಾಗಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋಕ್ಕೆ ಇಲ್ಲಿ ಸಂತ್ರಸ್ತಿದ್ದಾರೆ, ಅವರೇ ಮಾತಾಡ್ಸೋಣ. ಬಿದ್ದಿಗಿರಿ 2 ವರ್ಷ ಆಯ್ತು ಸರ್. ನಾವು ಒಂದಕ್ಕೆ ಅಂತ ಬಂದು ಅದ್ರ ಬಗ್ಗೆ ಏನೂ ಬಂದಿಲ್ಲ, ರೊಕ್ಕ ಬಂದಿಲ್ರಿ ಸರ್. ಇರಾಗ ನಾ ಮಡ್ದಾಗ್ದೇನ್ರಿ, ಮಡ್ದಾಗ ಒಂದು ಜೋಪಡಿ ಕಟ್ಕೊಂಡ ಸಣ್ಣ ಮಕ್ಳು ಅದಾವ, ಮಕ್ಕಳ ಕರ್ಕೊಂಡ ಥಂಡ್ಯಾಗ ಅಲ್ಲೇ ಸಾಯತ್ತೇನ್ರಿ. ಬಾಡಿ ಕೊಡಕ್ಕೆ ಆಗ್ಬೇಕ್ರಿ ನಮಗೆ. ಈಗ ಬೇರೆ ರಾಜ್ಯದವ್ರು ಬಂದು ವಲಸಿಗರಿಗೆಲ್ಲ ಮನೆ ಕೊಡತ್ತಾರ, ನೀವು ಇಲ್ಲೇ ಅವ್ರಿದ್ದು, ಬೆಳಗಾವಿದವ್ರಿದ್ದು, ಕರ್ನಾಟಕದವ್ರಿದ್ದು, ನಿಮಗೆ ಕೊಟ್ಟಿಲ್ಲ, ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊತೀರಿ ಅಂತ? ಮನೆ ಬೇಕ್ರಿ ಸರ್, ಮನೆ ಬೇಕಂತ ಹಿಡ್ದು ಸರ್ ನಾವು ಥಂಡ್ಯಾಗ ಬಿದ್ದೋರಪ್ಪ. ಅಲ್ಲಿ ಅಲ್ಲಿ ನೋಡ್ಬೇಕಾದ್ರೆ ನೀವು ನಾವು ಹೆಂಗೆ ಮಕ್ಕೋತೇವು, ಹೆಂಗಿಲ್ಲ, ಏನು ಕಟ್ಟೇವು, ಏನಿಲ್ಲಪ್ಪ ಅಲ್ಲಿ ಬರೀ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.